ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿರಿ ಹರ್ಷ ಯೂಟ್ಯೂಬ್ ಚಾನಲ್. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಕೂಡ ಲಾಗ್ಗೆ ಸ್ವಾಗತ. ಈಗ ಅಂಗನವಾಡಿ ಟೈಮ್ ಬಂದು 9:30 ಆಗಿದೆ. ಈಗ ಅಂಗನವಾಡಿಗೆ ಹೋಗ್ತಿದ್ದೇನೆ. ಹರ್ಷಿ ಬಾಯ್, ಟಾಟಾ. ಅತ್ತೆ ಕರ್ಕೊಯ್ತಾರೆ ಅವ್ರನ್ನ ಅಂಗನವಾಡಿಗೆ ಅಂತ. ಈ ಪಾಪನ ಎತ್ಕೊಂಡು ಆಟೋಣ ಸ್ವಲ್ಪ. ಏನ ಏನು ತೆಗಿನೆ, ಏನು ತೆಗಿನೆ? ಹಾಂ ನಿಂತ್ಕೊ, ತೆಗಿತೀನಿ ನಿಂತ್ಕೊ. ಹಾಂ ಇನ್ನಿಂಗೆ ತೆಗಿಬೇಕು, ಇನ್ನಿಂಗೆ ತೆಗೀನಿ. ಸ್ಟ್ರೈಟರ್ ನಿಂತ್ಕೋಬೇಕು. ಹಾಂ ಸೂಪರ್. ಆಮೇಲೆ ತೋರಿಸ್ತೀನಿ. ಎಲ್ಲಿಗೋಯ್ತಿದ್ದೀಗ? ಹಾಂ ಇವತ್ತು ಪಾಪುಗೆ ಹೆಸರು ಕಟ್ಟಬೇಕಾಗಿತ್ತು. ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ನಮ್ಮ ಮನೆ ದೇವಸ್ಥಾನದ ಹತ್ರ ಹೆಸರು ಕಟ್ಟೋಣ ಅಂತ ಎಲ್ಲರೂ ಕೂಡ ಹೋಗಿದ್ವಿ. ನಮ್ಮ ಮನೆಯವರು ಕೂಡ ಬಂದಿದ್ದರು. 3 ಮಾಸದಲ್ಲಿ ಪಾಪುಗೆ ಹೆಸರು ಕಟ್ಟೋದ್ರಿಂದ ಒಳ್ಳೆಯದು ಈ ತಿಂಗಳು ಅಂತ ಹೇಳಿದ್ರು. ಅದಕ್ಕೆ ನಾನು ಬಂದಿದ್ದೆ, ನಾ ಪಾಪುಗೆ ಹೆಸರು ಕಟ್ಬೇಡ ಅಂತ. ಬೇಗ ಹೆಸರನ್ನು ಕರೆದಿರಲಿಲ್ಲ, ಅದಕ್ಕೆ ಕಟ್ಸೋಣ ಅಂತ ಇವತ್ತು ಎಲ್ಲನೂ ಕೂಡ ರೆಡಿ ಮಾಡ್ಕೊಡ್ತಾ ಇದ್ವಿ. ನಾನು ಹೆಸರು ಕಟ್ಟಾದ್ಮೇಲೆ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಡೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮತ್ತು ದೀಪ ಹಚ್ಬೇಕಾಯ್ತು, ದೀಪ ಕೂಡ ರೆಡಿ ಮಾಡ್ಕೊತಾ ಇದೆ. ಇನ್ನು ಅತ್ತೆ ಮಿಕ್ದವರೆಲ್ಲರೂ ಕೂಡ ಅಡುಗೆನ ರೆಡಿ ಮಾಡ್ಕೋತಾ ಇದ್ರು. ವಿಡಿಯೋ ಮಾಡ್ಕೊಂಡು ಮಾತಾಡೋಕ್ಕಾಗಲ್ಲ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ, ವಾಯ್ಸ್ ಕೊಟ್ಕೊಳ್ಳೋಣ ಅಂತ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಇಲ್ಲಿ ದೇವರು ಕೂಡ ಬಂತು, ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಮುಂದಕ್ಕೆ ಅದು ನನ್ನಂಗೆ ಗುಂಡಿಗೆ ಆಗೋದು ಕಮ್ಮಿಯಾಗ ಸುಮ್ಮಿದ್ರು. ಅದು ಅಂತಲ್ಲ ಅಕ್ಕಿದ್ದಿದೆ ಚಿಕ್ಕನ. ಬಾ ಮಗಳ, ನೀನ್ ಯಾಕೆ ಚಿಂತೆ ಮಾಡಿಯ? ನಾನೇ ಇರುವಾಗ ಇಟ್ಕೊಳ್ಳೋ ಬೆತ್ತವ. ನೀ ಯಾಕ ಭಯ ಪಡ್ಬೇಡ. ಈಗ ನಾನ್ ಕೂಗು ಹೆಸರೆಲ್ಲ ಬೇಕು, ನೀವ್ ಹಿಂದೆ ಕೂಗಿದ್ದೀರಲ್ಲ ಆಲಿಯ ಸುಮ್ ಕೂಗಬೇಕು. ಕೂಗಿದ್ರೆ ಸತ್ಯನಾ ಸುಳ್ಳು? ಕೂಗ್ಬೇಕು ಅನ್ಕಂದ ಮೇಕನೆ 2 ಅಕ್ಷರ ಹಾಕನೆ. ಅದೆಂತ ಅದನ್ನೇ ಕೂಗ್ಬೇಕು ಕಣಿಯ, ಅದನ್ನೇ ಹೆಸರು ಕೊಟ್ಬೇಕು ಕಣಿಯ. ನಮ್ ಸತಿಪತಿ ಇಬ್ರು ಹಂಗೆ ಅನ್ಕೊಂಬಿಟ್ಟಿ ಮೀ ಕಣಿಯ. ಆ ಅಕ್ಷರದಲ್ಲೇ ಬರ್ಬೇಕಲ್ಲ. ಸತ್ಯನಾ ಸುಳ್ಳ? ಅದೇ ಆ ಅಕ್ಷರದಲ್ಲೇ ಬರ್ಬೇಕು. ಸತ್ಯನ ಈಗ ಇರುವಂತ ಇನ್ನೊಂದು ಹೆಸರು ಅದ್ರ ಜೊತೆ ಸೇರಿಸ್ತೀನಿ, ಒಪ್ಕೊಂಡಿರಿಯಾ? ಈಗ ಇರುವಂತಹದ್ದು ನನ್ನ ತಂಗಮ್ಮನ ಹೆಸರು ಫಸ್ಟ್ ಕೂಗ್ತೀನಿ, ಆಮೇಲೆ ಇನ್ನೊಂದು ಹೆಸರು ನಾಮಕರಣ ಮಾಡ್ತೀನಿ. ಫಸ್ಟ್ ನನ್ನ ತಂಗಮ್ಮಕ್ಕಿಂತ ಏನೋ ದೊಡ್ಡ ಹುಡುಗಿ, ಏನೋ ನನ್ನ ಹುಡುಗಿ, ನನ್ನ ಹುಡುಗಿಯ ಬೇಕಾದಷ್ಟು ನನ್ನ ನಾಮಕರಣ ಮಾಡ್ತಾವೆ. ಸತ್ಯನಾಶ ಇರುವಂತಹದ್ದು ಸ್ವಚ್ಛವಾಗದ ಕನ್ಯಾ, ಬೈರು ಕಾಲದಿಂದ ನೊಯ್ಲಿಲ್ಲ ಕನ್ಯಾ. ನೀನ್ ಹೇಳ್ದಂಗೆ ₹1 ಹಣ ಇಲ್ಲಂತೆ ಸೂಚಿತವಾಗಿ ಇಳಿತು ಕನ್ಯಾ. ನಂಗೆ ಚಿನ್ನದ ಪೈ ಕೊಟ್ಟಿದ್ರಿ ಕನ್ಯಾ, ಕೇಳ್ಬರ ಮಣ್ಣಿನ ಪೈ ಕೊಟ್ಟಿದ್ರೆ ನಾಮೋಕ್ಷ ಮಾಡ್ರಿ ಕನ್ಯಾ. ಇಟ್ಕೋ ಮಗಳ ಬೆತ್ತವ, ನಿನ್ಗೋಸ್ಕರನೇ ತಂದು ಮಡಗೀನಿ.
ಈಗಿರುವಂತಹದ್ದ ಎಲ್ಲರೂ ಕೊಟ್ಟು ಈಗಿರುವಂತಹದ್ದು ನಮ್ಮ ಋಣಭಾರ ತೀರಿ ನಮ್ಗೆ ಮುಂದಕ್ಕೆ ಅಭಿವೃದ್ಧಿ ಮಾಡಿಕೊಟ್ಟು ಈ ಪೈಲ ಕೂಗುವಂತ ಹೆಸರು ರಾಮೋಕ್ಷ ಆಗಬೇಕು. ನಮ್ಮ ಬರೀ ಹೆಸರು ಕುಗ್ಗಿಮಿ ಕನ್ಯಾ ಅಷ್ಟೇ ಕನ್ಯಾ. ಎಲ್ಲ ಗೂಡಲೇ ಒಂಥರ ಹೆಸರು ಕಟ್ಕೊಂಡವ್ರೆ. ಅಯ್ಯೇ ಏನ್ ಕೂಗ್ಬಿಟ್ಟನು ಅಂತ ಹೇಳ್ತಾರೆ ಜ್ಞಾನ ಹೇಳ್ತಾರ ಬೈರಪ್ಪ ಆಡ್ಕ ಕೂತಿದ್ದೀರಿ ಎಲ್ಲೋ ಕೊಡವ್ವ. ದೇಶಕ್ಕೆ ದೊಡ್ಡವಾಗುವಂತ ಹೆಸರು ಬಂದದೆ, ಒಳ್ಳೆ ಹೊಗಲ್ ಹುಟ್ಟದೆ, ಒಳ್ಳೆ ಯೋತ್ ಬಲ್ ಹುಟ್ಟದೆ, ಹುಟ್ಟಿರುವಂತಹದ್ದು ರಾಮೋಕ್ಷ ಆಗಿದೆ. ಎತ್ಕೊಂಡ ಪೈರ ನೋಡ್ಮ ನಾನು ಕೂಗ್ತೀನಿ ಯಾವ ಕೂಗನ್ನುವಂತ ಕುತೂಹಲ ನನ್ನ ಪೈರುಗಳು ಇಂಚೆ ರಂಬಲಿಸ್ತಾವೆ. ಇದೋ ನನ್ನ ಗಂಗಮ್ಮನ ವರ್ವ ಯಾಕೆ ಸಹನಾ ಯಾಕೆ ಮೊದಲನೇ ಅಕ್ಷರ ಬಂದಿತ್ತಲ್ಲ ಫಸ್ಟ್ ನನ್ನ ದೊಡ್ಡೂರ್ಗಿ, ಆಮೇಲೆ ಸಹನ ಮೂರೇ ಅಕ್ಷರ. ಸಿರಿಯಲ್ಲಿ ಗಂಟಾಯ್ತು ಸಹನ ಅನ್ನೋದು ಶಾಶ್ವತ ಆಗ್ಬಿಡ್ತದೆ. ಸಂತೋಷವಾ ಬೇರೆ ಅದು ಕೂಗುಕ್ಕಿಲ್ಲ. ಯಾಕೆ ಇರು ಗಂಟ ನಾಲ್ಕು ಸಂಖ್ಯೆ ಇದು ಸಹಾಯ ಮಾಡುವ ವಸ್ತು ಆಯ್ತು. ಇದು ರಾಮಭಕ್ತ ಆಯ್ತದ ಇದು ಕೊಡಲೆ ಕೂಗಿಸ ಸತಿಪತಿ ಕೈ ನಾನು ಕೂಗ್ತಾನ ಅವನೊಂದು 50ನೇದು ಪಾಠ ನನ್ನ ಗೂಡಿಂದು 50ನೇ ನಾಮಕರಣ. ಈಗ ಇರುವಂತಹದ್ದು ಹೋಗಿ ಸಹನ ಅಂತ ಹೆಸರು ಕೊಡುವ ಮಕ್ಕಳ ಇರುವಂತಹ ಗೂಡಲ್ಲಿ ಸಂತೋಷದಿಂದ ಕರೆಯುವಂತಹದ್ದು ತುದುವಾಗಿದೆ ಜನ. ಸತ್ಯನ ದೂರದ ಹೆಸರು ಕೂಗಿಲ್ಲ. ಮೊದಲನೇದು ದೊಡ್ಡುರ್ಗಿ, ಆಮೇಲೆ ಶಹಾನ. ಈ ಹೆಸರು ಬದಲಾವಣೆ ಮಾಡಿ ಕೂಡ್ದು ಇದು ಸತ್ಯ ಸತ್ಯ. ಅವಳು ಒಂದಾನೊಂದಿನ ನಿನ್ ಗೂಡಿಗೆ ನಿನ್ಗೆ ಪವಿತ್ರ ಸ್ಥಾನ ಕೊಟ್ಟು ಕೀರ್ತಿ ತಟ್ಟಳ. ಕೀರ್ತಿ ಕೊಟ್ಟದ ಸಹಜವಾಗಿ ಮೆರವೇ ಮೆತ್ತದ. ಇದು ದೊಡ್ಡ ವಿದ್ಯಾಭ್ಯಾಸಕ್ಕೆ ಚೈಗಾಲ ಆಯ್ತದ. ಅದಂತೂ ಕೇಳಬೇಡ. ಅದು ಮೊಂಡ ನನ್ನಂಗ, ಅದು ಮೊಂಡ ನನ್ನಂಗ ಗಂಟು ಮೂರ್ತರ ಆಗ್ತದ. ಒಂದ್ಮೇಲೆ ಕುರುತಿಂಡಿ ಕೊಟ್ರೆ ಅವನಂತ ಗಂಡಸಾರು ಇಲ್ಲ. ಕುರುತಿಂಡಿ ಕೊಡ್ಲಿಲ್ಲ ಅಂದ್ರೆ ಮಕ್ಕಳು ಇಲ್ಲ, ಮುಸುಡು ಇಲ್ಲ. ಅದ್ ನಾನು ಹೊತ್ತ ಕೊಟ್ಟೈತೀನಿ ಅಂದ್ಬಿಟ್ಟು ಅದ ತಿರುಗ ಹೋಯ್ತಾ ಆಗುದ ಕೆಲಸ. ಮಾತೆತ್ತು ಅಂದ್ರೆ ಏನೋ ತಲೆ ತೆಗ್ದಾಕ್ಬಿಡು. ನಮ್ಮ ಅಪ್ಪ ಬರ್ಲಿ ಹೇಳ್ಬಿಡ್ತಾನೆ. ಅಪ್ಪ ಬಂದು ತಲೆ ತೆಗ್ದಾಕ್ಬಿಡ್ತಾನೆ ಊರಲ್ಲಿ. ಏನ್ ಬೇಕು ಏನ್ ಬೇಕಾ ಆಟಾಟ ನೋಡ್ ನನ್ ಪೀರ್ ಹೆಂಗ್ ಮಾಡ್ತಾ ಇತ್ತು. ನಾನ್ ಕೊಟ್ಟಿರೋ ಪೈರ್ ಒಳಗೆ ಹೆಂಗಾಡ್ತಿದ್ದೋ ನೀನು. ನಿನ್ ಮತ್ತೆ ನಾನು ದೊಡ್ಡ ಕೂತೀನಿ. ಹೇಳು ಏನ್ ಬೇಕು? ವಿದ್ಯಾಭ್ಯಾಸ ಬೇಕಾ? ಓದ್ಬೇಕಾ? ಕುರ್ತಿಂಡಿ ಬೇಕಾ? ಆ ಪೈರ್ಗೆ ಹಾಲು ಇಟ್ಕ ಹೊಡಿಬೇಕಾ? ಉಂಟಾ ಈಗ ಎಲ್ಲ ಸ್ವಲ್ಪ ಬಿಕ್ಕಕ್ಕೆ ಜಾಸ್ತಿ ಕಾಣ್ತಾ ಸತ್ಯನಾ? ಬಿಕ್ಕಕ್ಕೆ ಜಾಸ್ತಿ ಕಾಣ್ತಾ ಅದು ಬಿಟ್ರಿ ನೇನಿಲ್ಲ. ಆಮೇಲೆ ಮಾತ್ರ ಯಾವ ಮೂಲೆಯಲ್ಲಿ ಮುಡ್ಕೆಲ್ ಮಡ್ಗರು ಎಲ್ಲಾನು ಸೋಸ್ಬಿಡು ಗಂಡ್ಸು. ಉಂಟಾ ಇಲ್ವಾ? ಈಗ ಇರುವಂತಹದ್ದು ಎಲ್ಲನೂ ಕೀರ್ತಿ ಕೊಟ್ಟಿನಿ ಮಗನೇ. ಆರ್ತಿಗೊಂದು ಕೀರ್ತಿಗೊಂದು ಭಾಗ್ಯ ಕೊಟ್ಟಿನಿ. ಈ ಭಾಗ್ಯ ಉಳಿಸ್ಕೊಟ್ಟು ಮೆರೆಸ್ಬೇಕು. ಮೆರೆಸಿ ಸಂತೋಷ ಪಡಿಸೋದು ನಾನು. ಏನೇ ಆದ್ರೂ ನೀನ್ ಪೈರುತ್ತೋ ರವಷ್ಟಲ್ಲ ಅದು ನಂದು. ನಾನ್ ಕೊಟ್ಟಿರೋ ಮಣ್ಣು ಸಸಿ ಎಲ್ಲ ನಂದಿ ಬಿಡು. ದಾರಿ ಮಾಡ್ಕೊಟ್ಟಿನಿ, ಬೇಗ ಮಾಡ್ಕೊಟ್ಟಿನಿ, ಎಲ್ಲ ಮಾಡ್ಕೊಂಡು ಹೋಗ ಮಗ ಓಕೆ, ಎಲ್ಲ ಮುಗೀತು. ಹೆಸರು ಕಟ್ಟಾಯಿತು ಪಾಪುಗೆ. ಎಲ್ಲರೂ ಗೊತ್ತಿದೆ ನಿಮಗೆ ಯಾವ ಹೆಸರು ಅಂತ. ನಾವು ಪಾಪುಗೆ ನಾವು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು ಸಿರಿ ಅಂತ. ಮೊದಲೇ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು ದೇವ್ರಿಗೆ ಹರಕೆ ಹೊತ್ಕೊಂಡು ರೇಣುಕಾ ಅಂತ ಕಟ್ಟೋಣ ಅಂತ ಅಂದ್ಕೊಂಡಿದ್ವಿ. ರೇವಣ ಸಿದ್ದೇಶ್ವರನ ಬೆಟ್ಟಕ್ಕೆ ಹರಕೆ ಹೊತ್ಕೊಂಡಿದ್ವಿ. ಹೆಣ್ಣು ಪಾಪು ಆದರೆ ರೇಣುಕಾ ಅಂತ ಹೆಸರು ಕೊಡ್ತೀವಿ ಅಂತ. ಆದರೆ ಜಾತಕದಲ್ಲಿ ಅಂದರೆ
ಶಾಸ್ತ್ರ ಕೇಳ್ತಾರಲ್ಲ ಹುಟ್ಟುತ್ತೋ ಟೈಮ್ಗಳಿಗೆ ಚೆನ್ನಾಗಿದೆಯಾ ಅಂತ. ಅವಾಗ ಕೇಳಿದ್ದಕ್ಕೆ ಅವಳು ಹುಟ್ಟು ಟೈಮ್ಗೆ ಮತ್ತು ಡೇಟ್ಗೆ ಆ ಹೆಸರು ಚೆನ್ನಾಗಿ ಹೊಂದಲ್ಲ ಅಂತ ಅಂದರು. ಅದಕ್ಕೆ ಅವ್ರು ಕೊಟ್ಟಿದ್ದು ಹೆಸರು 3 ಹೆಸರು ಕೊಟ್ಟಿದ್ರು. ಅದರಲ್ಲಿ ಸ, ಸಿ, ಸು ಅಂತ ಕೊಟ್ಟಿದ್ರು. ಅಂದ ತಕ್ಷಣ ಹೋಗಿ ಹೆಸರು ಹೇಳೋದೇನು ಬೇಡ, ಸುಮ್ಮನೆ ಕರೆದುಬಿಟ್ಟು ಹೆಸರು ಎತ್ಬಿಟ್ಟು ಸಾ, ಸಿ, ಸು ಅಂತ ಕಟ್ಟ ಅಂದ ತಕ್ಷಣ ನನಗೆ ಮೈಂಡಲ್ಲಿ ಬಂದಿದ್ದು ಸಿರಿ ಅಂತ ಕಟ್ಟಬೇಕು ಅಂತ. ಸಿರಿ ಅಂತ ಕಟ್ಟಬೇಕು. ನನಗೂ ಫುಲ್ ಖುಷಿ ಆಯಿತು. ಯಾಕೆ ಅಂತಂದರೆ ಸಿರಿ ಅನ್ನೋದು ನನಗೆ ಜಾಸ್ತಿ ಇಷ್ಟ ಇತ್ತು. ಯಾವ ಹೆಸರು ಕೂಡ ಯೋಚನೆನೂ ಮಾಡಿಲ್ಲ, ಯಾವುದ್ರಲ್ಲೂ ಕೂಡ ನಾನು ನೋಡಲೂ ಇಲ್ಲ. ಡೈರೆಕ್ಟ್ ಸಿರಿ ಅಂತ ಕಟ್ಟೋಣ ಅಂತ ಸುಮ್ಮನೆ ಇಟ್ಕೊಂಡಿದ್ವಿ. ಈ ಹೆಸರು ಕಟ್ಟೋಣ, ಅದನ್ನೇ ಹೆಸರು ಕಟ್ಸೋಣ ಅಂತ. ಆಮೇಲೆ ಆಮೇಲೆ ಕೊಡ್ತೀನಿ ಕಟ್ಟೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಅಯ್ಯ ಅಂತ ಅಂದರು, ಅಂದರೆ ಹುಚ್ಚಪ್ಪ ಅಂತ ಅಂದರು. ಹೆಣ್ಪಾಪು ಆದರೆ ನನ್ನ ಸನ್ನಿಧಾನದಲ್ಲಿ ದೇವಸ್ಥಾನದಲ್ಲೇ ಬಂದು ನಾನೇ ಹೆಸ್ರು ಕೂಗ್ತೀನಿ, ಅಲ್ಲಿ ಗಂಟೆ ಯಾರೂ ಕೂಗಬಾರ್ದು ಅಂತ ಹೇಳಿದ್ರು. ಸರಿ ಆಯಿತು, ಅವರೇ ಕೂಗಲಿ ಅಂತೇಳಿ ಸಿರಿ ಅಂತ ಕಟ್ಟೋಣ. ಮನೆ ದೇವ್ರ ಹೆಸರು ಉರ್ಗಮ್ಮ, ಅಂದರೆ ದೊಡ್ಡ ಉರ್ಗಮ್ಮ ಅಂತ ನಮ್ಮ ಮನೆ ದೇವ್ರ ಹೆಸರು, ಹೆಣ್ಣು ದೇವ್ರ ಹೆಸರು. ಅದನ್ನು ಫಸ್ಟಿಗೆ ಕರೆದು ಆಮೇಲೆ ಸಿರಿ ಅಂತ ಕಟ್ಟೋಣ ಅಂತ ನಾವು ಅಂದ್ಕೊಂಡಿದ್ದು. ಆದರೆ ಎರಡು ಹೆಸರು ಕೂಡ ಲಾಸ್ ಆಯಿತು. ಅಂದರೆ ಯಾವುದು ಕೂಡ ಅವಳ ಹೆಸರು ಬರಲಿಲ್ಲ. ಅವ್ರು ಕಟ್ಟಿದ್ದು 3ನೇ ಹೆಸರು ಬಂದು ಸಹನ ಅಂತ. ನಾವು ಕಟ್ಟಿದ ಹೆಸರು ಕೂಡ ಅದು ಸರಿ ಹೋಗಲಿಲ್ಲ ಅವಳಿಗೆ. ಮತ್ತು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು ಕೂಡ ಸರಿ ಹೋಗಲಿಲ್ಲ. ಕೊನೆಯದಾಗಿ ಅಯ್ಯ ಏನು ಹೇಳಿದ್ರು ಆ ಹೆಸರನ್ನೇ ಕಟ್ಟಿದ್ದೀವಿ. ನನಗಂತೂ ತುಂಬ ಖುಷಿ ಇದೆ. ಆ ದೇವ್ರನ್ನ ನಮ್ಮ ಮನೆ ದೇವರಾಗಿ ನಾನು ತುಂಬಾ ನಂಬ್ತೀನಿ ಆ ದೇವ್ರನ್ನ. ನನಗೇನು ಬೇಜಾರಿಲ್ಲ. ಯಾಕೆ ಅಂತಂದರೆ ಅಯ್ಯ ಕೊಟ್ಟಿದ್ದ ಪ್ರಸಾದ ನನ್ನ ಮಗಳು ಅವನ ಹೆಣ್ಪಾಪ ಆಗಬೇಕು ಅಂತ. ಅವರ ಹೆಸರು ಕಟ್ಟಿದ್ದು ನಂಗೆ ತುಂಬಾ ಖುಷಿ ಇದೆ. ಸಹನ ಅನ್ನೋದು, ಸಹನೆಗೆ ನನ್ನ ಮಗಳು ಒಂದು ಹೆಸರು ಅಂತ ನಾನು ಖುಷಿ ಪಡ್ತೀನಿ. ಎಲ್ಲರೂ ಗೊತ್ತಾಗಿದೆ ಅನ್ಕೋತೀನಿ ನನ್ನ ಮಗಳ ಹೆಸರು ಏನು ಅಂತ. ರೇಣುಕಾಯ ಕಟ್ಟಬೇಕಂತ ನಾವು ದೇವರನ್ನು ರಕ್ಕೆ ಕಟ್ಕೊಂಡು ಕಟ್ಟಿದ್ದು ರೇಣುಕಾ ಅಂತ ನಾವು ಅಂದ್ಕೊಂಡಿದ್ದು ಸಿರಿ ಅಂತ. ದೇವ್ರು ಕಟ್ಟಿದ್ದು ಸಹನ ಅಂತ. ನನ್ನ ಮಗಳಿಗೆ ಸಹನ ಅಂತ ಹೆಸರಿಕ್ಕಿದ್ದೀವಿ. ಖುಷಿ ಇದೆ. ಮತ್ತು ಆ ದೇವಸ್ಥಾನದಲ್ಲಿ ನನ್ನ ಮಗಳನ್ನ ಹೆಸರು ಕಟ್ಟಿದ್ದು ನನಗಂತೂ ಎಷ್ಟು ಖುಷಿ ಆಯ್ತೈತೆ ಅಂದರೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನಿಸ್ತೈತೆ ನನಗಂತೂ. ಏಕೆ ಅಂತಂದರೆ ನನ್ನ ಮಗನಿಗೆ ಹತ್ರನೇ ಕಟ್ಟಿಲ್ಲ. ಆ ಮಗಳಿಗೆ 1 ತಿಂಗಳಿಗೆ ಅಕ್ಕಿ ಎಣ್ಣೆ ಅಂತ ಹಾಕ್ಬೋತಾರಲ್ಲ, ಅವಾಗ ಹೆಸರನ್ನ ಕಟ್ಬಿಟ್ವಿ. ಆದರೆ ನನ್ನ ಮಗಳಿಗೆ ಈ ಥರ ಒಂದು ದೇವಸ್ಥಾನದಲ್ಲಿ ಹೆಸರು ಕಟ್ತೀವಿ, ಒಯ್ಯದೇ ಕೈಲಿ ಎತ್ಕೊಂಡು ನನ್ನ ಮಗಳನ್ನ ಎತ್ಕೊಂಡಿದ್ದಾರೆ ಅಂದರೆ ನಾನು ತುಂಬಾ ಪುಣ್ಯವಂತೆ ಅಂತ ಅನ್ಕೋತೀನಿ. ಆರತಿಗೊಂದು ಕೀರ್ತಿಗೊಂದು ಅಂತ 2 ಮಕ್ಕಳಿವೆ. ಇನ್ನೇನು ಬೇಕಲ್ಲ. ಸಹನಾ ಸಹನ ಬಂಗಾರ, ಸಹನಾ ಸಹನಾ. ನನ್ನ ಮಗಳು ನಗು ಬಂದ್ಬಿಡ್ತು ಹೆಸರು ಹೇಳಿದ ತಕ್ಷಣ. ಸಹನಾ ಅಂದಿದ ತಕ್ಷಣ ನಗು ಬಂದ್ಬಿಡ್ತು. ಓಕೆ, ಈ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಗೂ ಕೂಡ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.